ಪ್ರೀತಿಗಾಗಿ ಆಸೆ ಪಟ್ಟು ಅವಳನ್ನು ಹೊಂಚು ಹಾಕಿ ಅವಳ ಆಸೆಗೆ ನಾನು ಕೈ ರುಚಿಯನ್ನು ಇಡಲೇಬೇಕು. ನನ್ನ ಮನಸ್ಸಿನಲ್ಲಿ ಕುದಿಯುತ್ತಿರುವ ದಾಹ ತೀರುವರೆಗೂ ಐಶ್ವರ್ಯ ದೇಶವನ್ನು ಸವಿಯಲೇಬೇಕು. ಆಸೆ ಪಟ್ಟು ಬಂದಿರುವೆ. ಆದರೆ ಇಂದು ಆ ಈಶ್ವರಿ ತನ್ನ ಮನಸ್ಸಿಚ್ಛೆ ಅಂತ ಗರಿಚ್ಛೆ ಹರಡುತ್ತಾ ಇಚ್ಛೆ ಕಡಲೆ ಬರುತ್ತಿದ್ದಾಳೆ. ಬರಲಿ ಬರಲಿ. ನಿಲ್ಲು ಈಶ್ವರಿ. ಯಾರು? ನಾನೇ ಕರುಣಪತಿ ಕಾಮರಾಜ. ಇರ್ಲಿ, ಈ ಈಶ್ವರಿಯನ್ನು ತಡೆದು ನಿಲ್ಲಿಸಿದ ಕಾರಣ ಹುಟ್ಟುವಾಗಲೇ ತಂದೆ ತಾಯಿಗಳನ್ನು ಕಳೆದುಕೊಂಡು ಜೋಡಿ ಇಲ್ಲದ ಗಾಡಿಯಂತೆ ಒಂದು ಬಾಳಿ ನಿನ್ನ ಬಾಳಿಗೆ ಆಶ್ರಯವಾಗಬೇಕೆಂದು ನಿಲ್ಲಿಸಿದೆ. ಅದರ ಅವಶ್ಯಕತೆ ನನಗಿಲ್ಲ. ಹೊರಟು ಹೋಗಲು ಬಂದಿಲ್ಲ ಈಶ್ವರಿ. ನಿನ್ನ ದೇಹ ಸುಖವನ್ನು ಉಂಡೆ ಸೇರಬೇಕು ಹಂಬಲಿಸಿ ಬಂದಿರುವ ಈ ಕರುಣೆ ಇಲ್ಲದ ಕಾಮರಾಜ ಎಂದೆಂದಿಗೂ ಹೊರಟು ಹೋಗಲು ಸಾಧ್ಯವಿಲ್ಲ. ನೋಡು, ನಿನ್ನ ಜೊತೆ ಸರಸ ಸಲ್ಲಪಾಡೋದಿಕ್ಕೆ ನಾನೇನು ಕೂಳಿಲ್ಲದ ದಿಕ್ಕೆಟ್ಟ ಹೆಣ್ಣಲ್ಲ. ಕೋಟ್ಯಾಧೀಶ್ವರನ ತಂಗಿ ಇದ್ದಾಳೆ ಈ ಈಶ್ವರಿ. ಕೋಟ್ಯಾಧೀಶ್ವರ ಯಾರು? ನಿಮ್ಮಣ್ಣ ಕೋಟ್ಯಾಧೀಶ್ವರನೇ? ನಿಮ್ಮಣ್ಣ ರಕ್ತಪಟ್ಟು ಕೋಟ್ಯಾಧೀಶ್ವರ ಈ ಕಾಮರಾಜನಿದ್ದಾನೆ. ಒಮ್ಮೆ ನನ್ನನ್ನು ಪ್ರೀತಿಸಿ ನೋಡು ಈಶ್ವರಿ. ದೂರ ಸರಿದು ನಿಂತು ಮಾತಾಡೋ ಕತ್ತೆ. ಈಶ್ವರಿ ಹೂ ಅಂತ ಅಂದ್ರೆ ಸಾಕು, ಈಗಿನ ದೇಹ ಸದ್ದಿಲ್ಲದೆ ಪಾತಾಳಕ್ಕೆ ಸೇರುತ್ತೆ. ಮೇಲಾಗಿ ನನ್ನನ್ನ ಮದುವೆ ಮಾಡ್ಕೊಳ್ಳೋದಿಕ್ಕೆ MLA MP ಗಳ ಮಕ್ಕಳೇ ಕ್ಯೂನಲ್ಲಿ ನಿಂತಿರ್ಬೇಕಾದ್ರೆ ನೀನು ನನ್ನನ್ನ ಒರೆಸ್ಕೊಳ್ಳೋದಿಕ್ಕೆ ಬರ್ತೀಯನೋ ಮೂರ್ಖ. MLA MP ಗಳ ಮೈಯಲ್ಲಿ ಹರಿಸಿರುವುದು ಕೆಂಪು ರಕ್ತನೇ. ಈ ಕಾಮರಾಜನ ಮೈಯಲ್ಲಿ ಹರಿಸಿರುವುದು ಕೆಂಪು ರಕ್ತನೇ. ಅದಲ್ಲದೆ ಅವರ ಮೈಯಲ್ಲಿ ಬೇರೆ ಏನು ಹರಿಸಿಲ್ಲ ಈಶ್ವರಿ. ಸುಮ್ಮನೆ ನಿನ್ನ ಮನಸ್ಸು ಒಪ್ಪಿಸಿ ದೂರ ಸರಿದು ನಿಂತು ಮಾತಾಡೋ ಚಾಂಡಾಲ. ನೀನು ಹೀಗೆ ಹುಚ್ಚು ನಾಯಿ ಹಾಗೆ ಹಾರಾಡ್ತಾ ಇದ್ರೆ ನಮ್ಮ ಅಣ್ಣನಿಗೆ ಹೇಳಿ ಈ ನಿನ್ನ ಮೈ ಚರ್ಮವನ್ನ ಸುಲಿಸಿ ನನ್ನ ಪಾದರಕ್ಷೆಯನ್ನಾಗಿ ಮಾಡ್ಕೊಳ್ತೀನಿ. ಹುಷಾರ್. ನನ್ನ ಮೈ ಚರ್ಮವನ್ನು ಸುಲಿಸಿ ಚಪ್ಪಲಿ ಹೊಲಿಸುವಷ್ಟು ಪುಣ್ಯವಿರುವ ನಿಮ್ಮಣ್ಣ ಜಮೀನ್ದಾರ್. ನಿಮ್ಮಣ್ಣನ ಬಗ್ಗೆ ವರ್ಣಿಸಬೇಕೆ? ಬಡವರ ಕತ್ತು ಕತ್ತರಿಸಿ ಮೆರೆಯುತ್ತಿರುವ ಅವನೇ ನಿಮ್ಮಣ್ಣ ಜಮೀನ್ದಾರ್. ಚಂದುಳ್ಳ ಚಲುವರೆಯನ್ನು ವಿದೇಶಕ್ಕೆ ಮಾರಿ ಹಣವನ್ನು ಸಂಪಾದಿಸಿದ ಅವನೇ ಪುಣ್ಯ ನಿಮ್ಮಣ್ಣ. ಅದಲ್ಲದೆ ಆ ಬಡವ ದಯಾನಂದನ ಇನ್ನೊಬ್ಬ ಮಗನಾದ ಷಷ್ಠಿರಾಜನ ಸತ್ತಿದ್ದಾನೆಂದು ಪ್ರೂವ್ ಮಾಡಿ ಈ ಕಣ್ಣಿಗೆ ಮಣ್ಣೆರಿಸಿ ಬದುಕುತ್ತಿರುವ ಅವನೇ ಪುಣ್ಯ ನಿಮ್ಮಣ್ಣ. ಲೇಶ್ವರಿ, ನಿಮ್ಮಣ್ಣನ ದೊಡ್ಡ ಬೆದರಿಕೆ ಹೆದರುವ ವ್ಯಕ್ತಿ ಈ ಕರುಣೆ ಇಲ್ಲದ ಕಾಮರಾಜನಲ್ಲ. ಸುಮ್ಮನೆ ಬಂದು ನನ್ನ ಒಳಗು. ಮನುಷ್ಯ ರೂಪದ ರಾಕ್ಷಸ, ನಿನ್ನ ಪ್ರೀತಿ ಮಾಡೋದು ಕನಸಿನ ಮಾತು. ಈ ಈಶ್ವರಿ ಶ್ರೀಮಂತ ಕುಮಾರಿ, ನೀನೊಬ್ಬ ಕಡು ಬಡವ. ನಿಮ್ಮಂತ ಶ್ರೀಮಂತರ ಹೊಲ ಗದ್ದೆ ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡಲು ಬಡವರು ಬೇಕು. ಆದರೆ ನಿಮ್ಮಂತ ಶ್ರೀಮಂತ ಹೆಣ್ಣುಗಳನ್ನು ಪ್ರೀತಿಸಲು ಈ ಬಡವರು ಬೇಡವೇ? ಹಾಗೇನಾದರೂ ಸಂಶಯವಿದ್ದರೆ ಒಂದು ಸಾರಿ ಈ ಕಾಮರಾಜನೆಂಬ ಬಡವನೊಂದಿಗೆ ಸೆರಗಾಸಿ ನೋಡು. ಆಗ ನಿನಗೆ ಗೊತ್ತಾಗುತ್ತದೆ ರೊಟ್ಟಿ ತಿಂದ ಈ ಬಡವನ ಕತ್ತಿನ ಕಸರತ್ತು. ಮುಚ್ಚ ಬಾಯಿ ಮದ್ದಿನ. ನಿನ್ನ ಜೊತೆ ಸರಸ ಸಲ್ಲಪಾಡೋದಿಕ್ಕೆ ನಾನೇನು ತಿರುಕನ ತಂಗಿಯಲ್ಲ, ಶ್ರೀಮಂತನ ತಂಗಿನ. ಶ್ರೀಮಂತನ ತಂಗಿ? ಏನು ನಿಮ್ಮಂತ ಶ್ರೀಮಂತ ತಂಗಿಯರ ಸೊಬಗಿನ ಸೋಗಲು ಸಂಜೆ ಹೊತ್ತಿನಲ್ಲಿ ಮಾಡಿಯ ಮೇಲೆ ನಿಂತು ಪುಟಪುಟೆದು ಬರುತ್ತಿರುವ ಕಾಲೇಜು ಹುಡುಗರಿಗೆ ಕೈ ಮಾಡಿ ಕರೆದು ಸೂಳೆಯಾಗಿ ಸುಖ ಕೊಡುವ ನಿಮ್ಮಂತ ಶ್ರೀಮಂತ ಹೆಣ್ಣುಗಳಷ್ಟಿಲ್ಲ ಈ ಸಮಾಜದಲ್ಲಿ. ಮದುವೆಗೂ ಮುಂಚೆ ಮಿಂಡನೊಂದಿಗೆ ಭೇಟಿಯಾಗಿ ಮತ್ತೊಬ್ಬನನ್ನು ಮದುವೆಯಾಗಿ ಮರಳಿದ್ದವರಿಗೆ ಬಂದು ಮಿಂಡಿಗಾಗಿ ಸೆರಗಾಸುವ ನಿಮ್ಮಂತ ಶ್ರೀಮಂತ ಸೂಳೆಯರಷ್ಟು
ಮಿಂಡನನ್ನು ಒಪ್ಪಿ ಮುದ್ದಾಡಿ ಬರುವ ನಿಮ್ಮ ಶ್ರೀಮಂತ ಅನುಭವಿಸಿಲ್ಲ ಈ ಸಮಾಜದಲ್ಲಿ. ಅದಲ್ಲದೆ ಮಿಂಡನಿಗಾಗಿ ಸೆರಗಾಸುವ ನಿಮ್ಮಂತ ಸೂಳ್ಯರಷ್ಟಿಲ್ಲ ಈ ಸಮಾಜದಲ್ಲಿ. ಈಶ್ವರಿ ಚೆಲುವ ಚಂದ್ರಮನಂತ ಗಂಡನಿದು ಮಿಂಡನಿಗಾಗಿ ಸೆರಗಾಸುವ ಸೂಳ್ಯರಷ್ಟಿಲ್ಲ ಈ ನಿನ್ನ ಆಳು ಸಮಾಜದಲ್ಲಿ. ಈಶ್ವರಿ ನನ್ನ ಶ್ಲೋಕವನ್ನು ಕೇಳಿ ದೈಸೆಯಾಗದೆ ಬಂಧನವಳಾಗು. ಶ್ರೀಮಂತ ಹೆಣ್ಮಕ್ಳು ಅಂತ ಅಂದ್ರೆ ಮಾನಿಗೆಟ್ಟವ್ರು ಅಂತ ತಿಳ್ಕೊಂಡಿದ್ದೇನೋ? ಈಶ್ವರೇ ಚೆಲುವ ಚಂದ್ರಮನಂತ ಈ ಕಾಮರಾಜನ ಕಣ್ಣಿನ ಮುಗಿಯಿತು ನಿನ್ನ ಶೀಲದ ಗತಿ. ನಿನ್ನ ಶೀಲವನ್ನು ಕಾಪಾಡು ಆ ಹರಿಯದ ಬ್ರಹ್ಮಾದಿಗಳು ಬಂದರು ಕಾಮರಾಜನಿಂದ ಕೈ ತಪ್ಪಿಸಿ ಓಡೋಗಲು ಅದೆಲ್ಲಿಗೂ ಸಾಧ್ಯವಿಲ್ಲ. ಮನುಷ್ಯ ರೂಪದ ರಾಕ್ಷಸ, ಮೊದಲು ಕೈಬಿಡು ಈ ಶ್ರೀಮಂತ ಕುಮಾರಿಯನ್ನ. ಈ ನನ್ನ ಪ್ರೇಮ ಸಲ್ಲಾಪದಲ್ಲಿ ಹುಲಿಯನ್ನ ತೆಗೆದು ಬಂದ ನೀನ್ಯಾವನೇ ಪಡವ? ಲೇ ಕಾಮರಾಜ, ನಿಮ್ಮಂತ ಸೊಕ್ಕಿನ ಶ್ರೀಮಂತರು ಮದವೇರಿದ ಮದ್ದಾನೆಗಳಂತೆ ವರ್ತಿಸುತ್ತಿರುವಿರಲ್ಲ. ನಿಮ್ಮಂತ ಮದವೇರಿದ ಮದ್ದಾನೆಗಳಿಗೆ ಬುದ್ಧಿ ಕಲಿಸಲು ಸಿದ್ಧನಾಗಿ ಬಂದಿರುವ ಕುರಿಗಾರ ಹುಲಿ ರಾಯಣ್ಣ. ಕುರಿಗಾರ ಹುಲಿ, ಕುರಿಗಾರ ಹುಲಿ ಅಷ್ಟೇ ಅಲ್ಲಲೇ, ಸೊಕ್ಕಿನಿಂದ ಮರೆಯುತ್ತಿರುವ ನಿಮ್ಮಂತ ದರ್ಪದಡ್ಡೆ ಕಾಯಿತರಿಗೆ ಸಮರ ಸಾರಿ ಪಟ್ಟಂಗಿ ಸಾರಿ ಸೆಟ್ಟು ಹೊಡೆದು ನಿಲ್ಲಲು ಸಿದ್ಧನಾಗಿ ಬಂದಿರುವ ಹಾಲು ಮತದ ಹುಲಿ. ಪಟ್ಟಂಗಿ ಸಾರಿ ಬೌದ್ಧರನೆಂತ ಮೆರೆದ ಗಂಡುಗಲಿಗಳು ಯಾರೂ ಬದುಕಿ ಉಳಿದಿಲ್ಲ ಈ ಕಾಮರಾಜನ ಎದುರಲ್ಲಿ. ಸುಮ್ಮನೆ ಇವಳನ್ನು ಬಿಟ್ಟು ಇಲ್ಲಿಂದ ಹೊರಟೋಗು, ಇಲ್ಲದಿದ್ದರೆ ಕಾಮರಾಜ, ಸುಮ್ಮನೆ ಇಲ್ಲಿಂದ ಕಾಲ್ ತೆಗೆಯಲು ನಾನೇನು ರಣ ಹೇಳಿಯಲ್ಲ. ನಿಮ್ಮಂತ ಶ್ರೀಮಂತರ ಪಾಲಿಗೆ ತುತ್ತಾಗಲು ಮುಂದಾಗುತ್ತಿರುವ ಈ ಅಬಲೆಯನ್ನು ಕಾಪಾಡುವುದೇ ಈ ರಾಯಣ್ಣನ ಬಲವಾದ ಹಠ. ಈ ಕರುಣೆಯಿಲ್ಲದ ಕಾಮರಾಜನಿಗೆ ನಿಂತರೆ ಈ ಕಾಮರಾಜನಿಂದ ಕೈ ತಪ್ಪಿಸಿ ಓಡಲು ಅದೆಂದಿಗೂ ಸಾಧ್ಯವಿಲ್ಲ. ನಿನಗೆ ಕೊನೆಯುವುದಾಗಿ ಹೇಳ್ತಾ ಇದ್ದೇನೆ, ಹೊರಟು ಹೋಗು. ಇಲ್ಲದಿದ್ದರೆ ನನ್ನ ಪಿಸ್ತೂಲಿನ ಗುಂಡಿ ಹಾಕಿದೆ ನನ್ನ ಗುಂಡಿಗೆ ಕುಡಿಯಬೇಕಾಗುತ್ತದೆ. ನಿನ್ನ ಈ ಜುಜುಬಿ ಪಿಸ್ತೂಲಿಗೆ ಹೆದರೋದಿಕ್ಕೆ ಈ ರಾಯಣ್ಣನೇನು ನಪುಸಂಕಲ್ಲ. ಈ ಸಮಾಜದಲ್ಲಿ ನೀನು ಪುಂಡತನ ತೋರಿಸಿದ ಮಾತ್ರಕ್ಕೆ ನೀನೇ ದೊಡ್ಡ ಪಾಳೆಗಾರನೆಂದು ಮೆರೆಯಬೇಡ ಕಾಮರಾಜ. ನಿಮ್ಮಂತ ಬಂಡ ಶ್ರೀಮಂತರ ಶಿಖರದ ಮೇಲೆ ಕುಳಿತು ವಿಜಯದ ಪತಾಕೆ ಹಾರಿಸುವುದೇ ಈ ರಾಯಣ್ಣನ ಗುರಿ. ರಾಯ, ನಿನ್ನಂತ ಎಷ್ಟೋ ಜನ ಬಡವರು ಈ ಕಾಮರಾಜನ ಎದುರು ಬಂದು ಬಾವುಟ ಹಾರಿಸುತ್ತದೆ ಅಂತ ಮೆರೆದ ಎಲ್ಲ ರಾಯಣ್ಣರು ಸತ್ತು ಹೋಗಿದ್ದಾರೆ ಅಂತ ನೀನು ಆಗಬೇಡ. ಸುಮ್ಮನೆ ಇವಳನ್ನು ಬಿಟ್ಟು ಹೊರಟು ಇಲ್ಲಿಂದ. ಕಾಮರಾಜ, ನೀ ರಚಿಸಿದ ಈ ಚಕ್ರವ್ಯೂಹದ ಚಕ್ರಕೋಟೆಯಲ್ಲಿ ಬಿದ್ದು ಒದ್ದಾಡಲು ನಾನೇನು ಹೇಳಿಯಲ್ಲ. ನೀ ರಚಿಸಿದ ಈ ಚಕ್ರವ್ಯೂಹದ ಚಕ್ರಕೋಟೆಯಲ್ಲಿ ವೈರಿಗಳನ್ನು ಸದೆಬಡಿದು ಅವರ ರುಂಡವನ್ನು ಚೆಂಡಾಡಿ ವೈರಿಗಳನ್ನು ಸದೆಬಡಿದು ಚಮ್ಮನೆ ಹಾರಿ ಬಂದನಲ್ಲ 3 ಲೋಕದ ಗಂಡ ಅರ್ಜುನ. ಅಂತವರ ಸಾಲಿಗೆ ಸೇರಿದವನು ಕಲಿಯುಗದ ರಾಯಣ್ಣ. ಲೋಕದ ಗಂಡ ನಾನೆಂದು ನೀ ನನ್ನೊಂದಿಗೆ ಹಾರಾಡಬೇಡ ರಾಯಣ್ಣ. ನಿನ್ನ ಪುಂಡಾಟದ ಪುಂಡತನವನ್ನು ಈ ಹಿಂದೆ ನಿನ್ನ ಕುರಿಗಳನ್ನು ಕಟ್ಟಿ ಹಾಕಿದ ಆ ತಮಿಳನ್ನು ಎದುರು ತೋರಿಸು. ಈ
ವರ್ತನೆಯನ್ನು. ಕಾಮರಾಜ, ಆ ಜಮೀನ್ದಾರನ ಹೆಸರನ್ನು ಎತ್ತಿದ್ದೇ ಆದ್ರೆ ಅವನಿಗಿಂತ ಮೊದಲೇ ನಿನ್ನ ರುಂಡವನ್ನ ಈ ಭೂಮಿ ತಾಯಿಯ ಮಡಿಲಿಗೆ ಅರ್ಪಿಸಬೇಕಾಗುತ್ತದೆ. ಈ ಕಾಮರಾಜರು ಮಾಡ್ತಿರೋ ಪುಣ್ಯದ ಕಾರ್ಯದಲ್ಲಿ ಸ್ವಲ್ಪವಾಗಿ ಅಡ್ಡ ಬಂದ ಮಾತ್ರಕ್ಕೆ ನೀನನ್ನು ಪುಂಡನೆಂದು ಮರೆಯಬೇಡ. ಇದರ ಪ್ರತಿಕಾರದ ಸೇಡು ಇಂದು ನಾವು ತೀರಿಸಿಕೊಳ್ಳದಿದ್ದರು ಪುಣ್ಯ ಕವಿ ರಚಿಸಿರುವ ಸಿಡಿದಂತ ಸಿಂಧೂರ ಲಕ್ಷ್ಮಣ ನಾಟಕದ ಪ್ರಯೋಗದಲ್ಲಿ ನಿಮ್ಮ ಕೈನಾಯಕ ನಾನಾಗಿ ಬಂದು ನನ್ನ ಹಾಗೂ ನಿನ್ನ ನಡುವೆ ನಡೆಯುವ ಈ ಸಂವಾದದಲ್ಲಿ